Hey guys, welcome back to LWO show. Guys, ನಿನ್ನೆ ಆಗಿದ್ದು ಫೈನಲ್ಸ್ ಕಿವಿಸ್ಗೆ ಕಿವಿ ಹಿಂಡಿ ನಮ್ ನೇಷನ್ ಡಾಮಿನೇಷನ್ ಮಾಡಿದೆ. ಸೊ ಕಪ್ ಗೆದ್ಬಿಟ್ಟು ಇವಾಗ ನಮ್ಮ ಇಂಡಿಯಾ 3 ಕಪ್ ತಗೊಂಡು ಇವಾಗ ವರ್ಲ್ಡ್ ರೆಕಾರ್ಡ್ ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸೊ ಪವನ್ ನಿನ್ನೆ ಹೆಂಗಿತ್ತು ಪವನ್ ಮ್ಯಾಚ್? ಇಷ್ಟು ರಿಪೀಟ್ ಮಾಡೋಣ, ಹಿಸ್ಟ್ರಿನ ಡಿಫೀಟ್ ಮಾಡೋಣ, ಅದೇ ಟ್ಯಾಗ್ ಲೈನ್ ಆಗಿದ್ದು ರೋಹಿತ್ ಶರ್ಮಾ ಅವ್ರು ಕೊಟ್ಟಿದ್ದು. ಅಂಡ್ ದೆನ್ ಪ್ರೀತಮ್ ಒಂದ್ ಹೇಳ ಫೈನಲ್ಸ್ ತರನೇ ಇರ್ಲಿಲ್ಲ. ಹೌದು, ಏನೋ ಈ ಸೀರೀಸ್ ಅಲ್ಲಿ ಡಿಸೈಡರ್ ಆಡೋ ತರ ಇತ್ತು. ಫೈನಲ್ಸ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಸೌತ್ ಆಫ್ರಿಕಾ ಬರ್ಬೇಕಿತ್ತು. ಸೌತ್ ಆಫ್ರಿಕಾ ಬಂತು ಬರ್ಲಿಲ್ಲ ಸೆಕೆಂಡ್ರಿ. ಆಕ್ಚುಲಿ ಏನಂತ ಗೊತ್ತಪ್ಪ, ನನಗೆ ಇನ್ನೊಂದು ಎನ್ನೆ ಕುಕ್ ಅವ್ರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ ಇಷ್ಟಿನ ಪಿಕ್ಚರ್ಸ್ ನೋಡ್ತಿದ್ರೆ 170 180 ಪಿಕ್ಚರ್ಸ್ ತರ ಇತ್ತು. ಆಲ್ ಆಫ್ ಎ ಸಡನ್ ಇಂಡಿಯಾ ಆಲ್ಮೋಸ್ಟ್ ಸೂಪರ್ 80 ಬಂದ್ಮೇಲೆ ಏನಾಗಿದೆ ಅಂದ್ರೆ 240 250 ಪಿಚ್ ಆಗ್ಬಿಟ್ಟಿದೆ. ಆಯ್ತಾ? ಸೊ ಇದನ್ನ ಇಟ್ಕೊಂಡು ಸ್ವಲ್ಪ ಟ್ರೋಲ್ ಮಾಡ್ತಾ ಇದ್ದಾರೆ ಇಂಡಿಯನ್ಸ್ಗೆ. ಪ್ರೀತಮ್ ನಾನು ಒಪ್ಕೊಳ್ಳಲ್ಲ, ಬಿಕಾಸ್ ಎಲ್ಲಾ ಟೀಮಲ್ಲೂ ಹಿಟ್ಟರ್ಸ್ ಅವ್ರೆ. ಇಂಡಿಯಾ ಇಂದ ಬೆಟರ್ ಹಿಟ್ಟರ್ಸೇ ಅವ್ರೆ. ನಾನು ಹೇಳ ಫಿನಾಲ್ ಮತ್ತೆ ಸೈಫರ್ಟು, ಅಭಿಷೇಕ್ ಮತ್ತೆ ಸಂಜುಗೆ ಟಕ್ಕರ್ ಕೊಡೋ ಪೇರ್ ಅದು. ಹೌದು, ನಾನು ಅದೇ ಹೇಳ್ತಿರೋದು. ಸೊ ಹೆಂಗಾಗ್ತಿದೆ ಅಂದ್ರೆ ಇಂಡಿಯಾ ಬ್ಯಾಟಿಂಗ್ ಬರ್ತಿದ್ದಾರೆ ಅಂದ್ರೆ ಪಿಚ್ಚು ತುಂಬಾ ಫ್ಲಾಟ್ ಆಗ್ತಿದೆ. ಅದೇ ಬೇರೆ ಟೀಮ್ ಅಲ್ಲಿ ಬ್ಯಾಟಿಂಗ್ ಬರ್ತಿದ್ದಾರೆ ಅಂದ್ರೆ ಅಷ್ಟೊಂದು ಹೆಲ್ಪ್ ಮಾಡ್ತಿಲ್ಲ ಬ್ಯಾಟಿಂಗ್ ಗೆ. ಸೊ ಬೇರೆ ಇವಾಗ ಆಲ್ಮೋಸ್ಟ್ 20-25 ಮ್ಯಾಚಸ್ ಆಗಿದೆ. ಸೊ ಆ ಮ್ಯಾಚಸ್ ಗಳಲ್ಲೆಲ್ಲೋ 180 170 ಹೈಯೆಸ್ಟ್ ಸ್ಕೋರ್ಗಳು ನೋಡಿ. ನಾವು ನೋಡಿದೀವಿ ಅದನ್ನ, ನಾವು ಮಾತಾಡಿದ್ವಿ ಈ ತರ ಪಿಚ್ ಕೊಡಬೇಕು ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಲಾಸ್ಟ್ 3 ಮ್ಯಾಚ್ ನೋಡಿದ್ಯಾ ಇಂಡಿಯಾದು ಎಲ್ಲ 250 ಕ್ರಾಸ್ ಆಗಿದೆ. ಸೊ ಹೆಂಗಾಗಿ ಅದೇ 2 ಮ್ಯಾಚ್ ಅಂದ್ರೆ ಈ ಟೂರ್ನಮೆಂಟ್ 3 ಮ್ಯಾಚ್ 250 ಹೊಡೆದಿರೋದವರು, ಜಿಂಬಾಬ್ವೆ ಮೇಲೆ ಹೊಡೆದಿದ್ರು. ಸೊ ಈ ತರ ಪಿಚ್ ಗಳು ಕೊಡ್ತಿದಾರಲ್ಲ, ಸೊ ಇಂಡಿಯನ್ಸ್ ಹೆಲ್ಪ್ ಮಾಡ್ತಿದಾರ ಗ್ರೌಂಡ್ಸ್ ಮ್ಯಾನು ಅಂತ ಒಂದು ರೂಮರ್ಸ್. ಏನ್ ಇಟ್ಕೊಂಡಿದ್ರು ಅಂತ ಕೇಳಬೇಕು. ಅಗೇನ್ಸ್ಟ್ ಸೌತ್ ಆಫ್ರಿಕಾ ಏನಾಯ್ತು, ಅವ್ರ ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಆಡಿದ್ರು. ಇವ್ರು ಸೆಕೆಂಡ್ ಇನ್ನಿಂಗ್ಸ್ ಬರ್ಬೇಕಾದ್ರೆ ಇವ್ರಿಗೆ ತೊಂದರೆ ಆಗಿತ್ತು ಇಂಡಿಯಾಗೆ. ಸರಿನಾ? ಅದು ಗೆದ್ದಿದ ತಕ್ಷಣ ಇಂಥ ಮಾತುಗಳು ಬರೋದು ಪ್ರೀತಮ್. ಆಮೇಲೆ ನಿನ್ನೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಟಾಪ್ 3 ಸೂಪರ್ ಆಗಿ ಆಡಿದ್ದು. ಏನ್ ಸಕ್ಕದಾಗಿ ಆಡೋದು. ಸಂಜು ಸ್ಯಾಮ್ಸನ್ 80 ಆರ್ಡ್ಸ್ ಹೊಡೆದು, ಆಮೇಲೆ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಇಬ್ರು ಫಾರ್ಮ್ ಬಂದ್ಬಿಟ್ಟು ಇಬ್ರು 50 ಹೊಡೆದಿದ್ದು. ಸೊ ಅವ್ರು 3 ಜನನೇ ನಮ್ಮ ಟೀಮ್ ಅಲ್ಲಿ ಅಡಿಪಾಯ ಹಾಕೊಟ್ರು ನಮ್ಮ ಟೀಮ್ಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಹಾರ್ದಿಕ್ ಪಾಂಡ್ಯ, ಆಮೇಲೆ ಸೂರ್ಯಕುಮಾರ್ ಯಾದವ್. ಅವ್ರಿಬ್ರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ದೂಬೆ ಈ ಟೂರ್ನಮೆಂಟ್ ಅಲ್ಲೇ ಚೆನ್ನಾಗಿ ಆಡಿರೋ ದೂಬೆ ಅವರು ಸಕ್ಕದಾಗಿ ಆಡಿದ್ದಾರೆ. ಆಮೇಲೆ ಕಮ್ಮಿ ಬಾಲ್ ಅಲ್ಲಿ 6 ಬಾಲ್ ಎಷ್ಟೋ 8 ಬಾಲ್ ಅಲ್ಲಿ 20-30 ಚಿಲ್ಲರೆ ಹೊಡೆದು. ಹೌದು. ಸೊ ತುಂಬಾ ನಮಗೆ ನೋಡ್ತೀವಿ ನಾವು 18th ಓವರ್ ಅಲ್ಲಿ ನಮಗೆ ಎಲ್ಲಿ 230 ಬರುತ್ತೋ ಇಲ್ವೋ ಅನಿಸ್ತಿತ್ತು. ಸೊ ಆ ಟೈಮ್ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದವರು. ಬಟ್ ಇನ್ನೊಂದೇನ್ ಗೊತ್ತಾ, ನನಗೆ ತುಂಬಾ ಖುಷಿ ಆಯ್ತು ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಹೌದೌದು ಸಂಜುಗ್ ಸಿಕ್ತು. ಲೈಕ್ ತುಂಬಾ ಖುಷಿ ಆಯ್ತು. ಅಷ್ಟು ಕೆಳಗಡೆ ಇದ್ರು ಪ್ರೀತಮ್, ಸರಿನಾ? ಡ್ರಾಪ್ ಆಗಿದ್ರು. ನಾನು ಮುಂಚೆ ಮಾಡಿರೋ ವಿಡಿಯೋಸ್ ಎಲ್ಲ ಹೇಳಿದೀನಿ, ಡ್ರಾಪ್ ಮಾಡಿ ಮತ್ತೆ ಇದ್ರಲ್ಲೇ ಇರ್ಲಿಲ್ಲ, ಅವ್ರ ಫಾರ್ಮ್ ಅಲ್ಲೇ ಇರ್ಲಿಲ್ಲ. ಬಟ್ ಆ ಫಾರ್ಮ್ ನ ಮತ್ತೆ ತಗೊಂಡ್ಬಂದು ಮಚ್ ನೀಡೆಡ್ ಗೇಮ್ಸ್ ಅಲ್ಲಿ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಹೌದೌದು, ತುಂಬಾ ಕರೆಕ್ಟ್. 4 ಮ್ಯಾಚ್ ಆಡಕ್ಕೆ. ಸೊ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ 90 ರನ್ಸ್ ಹೊಡೆದಿದ್ದಾರೆ, 80+ ಹೊಡೆದಿದ್ದಾರೆ. ಸೊ ಅವರಿಂದನೇ ಆಕ್ಚುಲಿ ಇಷ್ಟೊಂದು ಕನ್ವಿನ್ಸ್ ಗೆದ್ದಿರೋದು ಇಂಡಿಯಾದವರು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನ್ಯೂಜಿಲೆಂಡ್ ಪಾಪ ಒಂದು ಮ್ಯಾಚ್ ಗೆಲ್ಲಕ್ ಆಗ್ತಿಲ್ಲ. ನಾನು ಆಕ್ಚುಲಿ ನ್ಯೂಜಿಲೆಂಡ್ ಸಪೋರ್ಟೇ ಮಾಡ್ತೀನಿ. ಆದ್ರೆ ಅವ್ರು ಗೈಸ್ ಅವ್ರು ಒಂದು ಮ್ಯಾಚ್ ಒಂದು ಗೆದ್ದಿಲ್ಲ ಕಪ್ನ. ಸೊ ಒಂದ್ ಟೀಮ್ ಆಗಿ ಯಾರ್ಯಾರು ಬೇಜಾರಾಗುತ್ತೆ, ಒಂದು ಕಪ್ ಗೆಲ್ತಿಲ್ಲ. ಅದೆಲ್ಲಾ ಟೂರ್ನಮೆಂಟ್ ಸೆಮಿಫೈನಲ್ಸ್ ಫೈನಲ್ಸ್ ಬರ್ತಾನೆ ಇರೋದು ಅವ್ರು. ಎಲ್ಲೂ ನಾಕ್ಔಟ್ಸ್ ಅಲ್ಲೇ ಸೂಪರ್ 8 ಇಲ್ಲ ಕೆಳಗಡೆ ಹೋಗ್ತಿಲ್ಲ ಮನೆಗೆ. ಅವರು ಸೆಮಿಫೈನಲ್ಸ್ ಫೈನಲ್ಸ್ ಬರ್ತಾರೆ, ಬಟ್ ಕೊನೆಯಲ್ಲಿ ಕಪ್ಪೆದಕ್ ಆಗ್ತಿಲ್ಲ ಅವ್ರಿಗೆ. ಅವರು ಸೌತ್ ಆಫ್ರಿಕಾ ಇಬ್ರು ಒಂದೇ ತರ ಆಗ್ಬಿಟ್ಟಿದ್ದಾರೆ. ಸೊ ಅದೇನು ಮಾಡಕ್ಕಾಗಲ್ಲ, ಲಕ್ ಮ್ಯಾಟರ್ ಆಗುತ್ತೆ ಇದ್ರಲ್ಲಿ. ಸೊ ಇಂಡಿಯಾ ಕಡೆ ಲಕ್ ಇತ್ತು, ಅವರು ಆಟ ಚೆನ್ನಾಗಿ ಆಡಿದ್ರು, ಗೆದ್ರು. ಅಂಡ್ ಆಲ್ಸೋ ಅಭಿಷೇಕ್ ಶರ್ಮಾ ಬಗ್ಗೆ ಹೇಳಿದ್ರು, ವಿರಾಟ್ ಕೊಹ್ಲಿ ತರ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಟೂರ್ನಮೆಂಟ್ ವಿರಾಟ್ ಕೊಹ್ಲಿ ನಂಗೆ ಆಗಿತ್ತು, ಒಂದು ಮ್ಯಾಚ್ ಚೆನ್ನಾಗಿ ಆಡಿದಾಳೆ. ಫೈನಲ್ಸ್ ಅಲ್ಲಿ ಎಲ್ಲ ಆಡಿದ್ದು. ನಾನ್ ಮಾತಾಡೋದು ಬರದ ಇವರೇ ಮಾತಾಡ್ಬಿಟ್ಟ. ಆಮೇಲೆ ಇನ್ನೊಂದೇನಿದೆ ಪವನ್, ನೀನ್ ಹೇಳೋದೇನಿಲ್ಲ. ಬುಮ್ರಾ ಇನ್ನೊಂದು ಸ್ಟ್ಯಾಟ್ಸ್ ಹೇಳ್ತೀನಿ. ಬುಮ್ರಾಗೆ T20 ಇಂಟರ್ನ್ಯಾಷನಲ್ T20s ಅಲ್ಲಿ 4 for ಸಿಕ್ಕೇ ಇಲ್ಲ. ಒಂದ್ ಮ್ಯಾಚ್ ಅಲ್ಲಿ 4 ವಿಕೆಟ್ಸ್ ತೆಗ್ದೇ ಇಲ್ಲ ಯಾವಾಗ್ಲೂ. ಸೊ ನಿನ್ನೆ ಅವರು ಹೋಮ್ ಗ್ರೌಂಡ್ ಅಲ್ಲೇ 4 ವಿಕೆಟ್ಸ್ ತೆಗ್ದವ್ರೆ, ಅದು ಫೈನಲ್ಸ್ ಅಲ್ಲಿ. ಹೌದು, ವಾಟ್ ಅ ಸ್ಟೇಜ್. ಲೈಕ್ ಬುಮ್ರಾ ಆಕ್ಚುಲಿ ನನಗೆ ಅನಿಸ್ತಿದೆ ಪವನ್, ಬುಮ್ರಾಗೂ ಕಾಂಪಿಟೇಷನ್ ಕೊಡ್ಬೋದಿತ್ತು ಮ್ಯಾನ್ ಆಫ್ ಟೂರ್ನಮೆಂಟ್ ಗೆ. ಹೌದು, ಆದ್ರೆ ಸಂಜು ಸ್ಯಾಮ್ಸನ್ ಕೊಟ್ಟಿದ್ ಖುಷಿನೇ. ನೋಡ್ಬೇಕು ಅಂದ್ರೆ ಇಬ್ರು ನಮ್ ಕಡೆ ಇದಾರಲ್ಲ, ಅದೇ ಖುಷಿ ನಮ್ಗೆ. ಅಂಡ್ ಆಲ್ಸೋ ಲೀಡಿಂಗ್ ವಿಕೆಟ್ ಟೇಕರ್. ಹೌದು ಪವನ್, ನನಗೆ ಅನ್ಸುತ್ತೆ ಇವತ್ತು ಇಂಡಿಯಾ ಸೋತಿದ್ರೆ ಅಕಸ್ಮಾತ್ ಆಗಿ
ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ನ ಅವರಿಗೆ ಫರ್ಹಾನಿ ಕೊಡ್ತಿದ್ರು ಅಂತ, ಯಾಕಂದ್ರೆ ಹೈಯೆಸ್ಟ್ ನೋಡಿದ್ರೆ. ಸೊ ಇಂಡಿಯಾ ಗೆದ್ದಿರೋದ್ರಿಂದ ಇವ್ರಿಗೆ ಬಂದಿದೆ ಅದು ಮ್ಯಾನ್ ಆಫ್ ದ ಮ್ಯಾಚ್. ಸೊ ನೀವು ವರ್ಲ್ಡ್ ಕಪ್ ನೋಡಿದ್ಯಾ 2023 ವರ್ಲ್ಡ್ ಕಪ್ ಅಲ್ಲಿ ಸೋತಿದ್ದು ವಿರಾಟ್ ಕೊಹ್ಲಿ ಬಂದಿತ್ತು. ಏನಕ್ಕೆ ಅಂತಂದ್ರೆ ಹಂಗ್ ಇಂಪ್ಯಾಕ್ಟ್ ಮಾಡಿದ್ರು ಅವರು, ಅಂದ್ರೆ ಹೈಯೆಸ್ಟ್ ರನ್ ನೋಡಿದ್ರು ಇದ್ರಲ್ಲಿ ಟೂರ್ನಮೆಂಟ್ ಅಲ್ಲೇನೆ. ಇದು ವರ್ಲ್ಡ್ ಕಪ್, ಇದು ಹಾಗೆ ವರ್ಲ್ಡ್ ಕಪ್ ಎಲ್ಲ ಅವ್ರದ್ದು ಎಷ್ಟು ಇದು 714. ಸೊ ಅದರಿಂದ ಅವ್ರಿಗೆ ಬಂದಿತ್ತು. ಸೊ ಇವಾಗ ಮ್ಯಾಚ್ ಗೆಲ್ಲಿಸ್ಕೊಟ್ಟು ತುಂಬಾ ಇಂಪ್ಯಾಕ್ಟ್ ಮಾಡಿ ಟೀಮ್ ಮೇಲೆ ಸಂಜು ಸ್ಯಾಮ್ಸನ್ ಅವರಿಗೆ ಬಂದಿದೆ. ಅಂಡ್ ಆಲ್ಸೋ ಅಕ್ಷರ್ ಪಟೇಲ್ ಬಗ್ಗೆ ಮಾತಾಡ್ಬೇಕು. 3 ವಿಕೆಟ್ ನಾವು ಆಕ್ಚುಲಿ ಮಾತಾಡ್ಕೊಂತಿದ್ದ ನಾನು ಪ್ರೀತಮ್, ವರುಣ್ ನ ತಗೊಂಡ್ಬರ್ತಿದ್ವಿ ಸೂಪರ್ ಓವರ್ ಅಲ್ಲಿ. ವರುಣ್ ಬದಲು ಅಕ್ಷರ್ ಪಟೇಲ್ ನ ತಗೊಂಡ್ಬರ್ಬೇಕಿತ್ತು ಅಗೇನ್ಸ್ಟ್ 2 ರೈಟ್ ಹ್ಯಾಂಡರ್ಸ್. ಹೌದು. ಸೊ ಹಾಗೆ ತಗೊಂಡ್ಬಂದು ಸೂರ್ಯಕುಮಾರ್ ಯಾದವ್ ಅಂಡ್ ಆಲ್ಸೋ ಫಿನ್ನಲೈನ್ ಬಿಗ್ ವಿಕೆಟ್ ಬಿತ್ತು ನಿನ್ನೆ. ಒಳ್ಳೆ ಮೂವ್ ಅದು. ಬಿಗ್ ಗ್ರೌಂಡ್ ಬೇರೆ, ಒಳ್ಳೆ ಕ್ಯಾಚ್ ಕೂಡ ಹೇಳಿದ್ರು. ಅಂಡ್ ಆಲ್ಸೋ ಇನ್ನೊಂದು ಪ್ರೀತಮ್, ನಾನು ಕ್ರಿಕ್ ಬಸ್ ಅಲ್ಲಿ ಇದ್ ನೋಡ್ತಿದ್ದೆ, ನಾನು ಅದ್ ಕಮೆಂಟ್ರಿ ಕೊಡ್ತಿರ್ತಾರೆ ಗೊತ್ತಾ, ಅದ್ ನೋಡ್ತಿದ್ದೆ ಮಿಡ್ ಇನ್ನಿಂಗ್ಸ್ ಅಲ್ಲಿ. ಫಸ್ಟ್ ಇನ್ನಿಂಗ್ಸ್ ಮುಗ್ದಿದ್ದು ಅದ್ ಕಮೆಂಟ್ರಿ ನೋಡ್ಬೇಕಾದ್ರೆ ಹೇಳ್ತಿದ್ರು ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ, ಅವ್ರಿಬ್ರೇ ಹೆಸರು ಮೆನ್ಷನ್ ಮಾಡಿದ್ದು. ಓಕೆನಾ? ಸೊ ಈ ಸೈಡ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಳ್ಳೆ ಕ್ಯಾಚಸ್ ಹಿಡಿದ್ರು ಇಶಾನ್ ಕಿಶನ್ ಒಳ್ಳೆ ಕ್ಯಾಚ್ ಇಟ್ಟಿದ್ರು ಮಾತ್ರ. ಆಮೇಲೆ ಗೈಸ್ ಇನ್ನೊಂದು ಹೇಳ್ಬೇಕು ನಾನು, ನಮಗೆ ಯಾಕೋ ಅಷ್ಟು ಜೋಶ ಇಲ್ಲ ಈ ಸಲ ವರ್ಲ್ಡ್ ಕಪ್ ಗೆದ್ಮೇಲೆ. ಅದಕ್ಕೆ ನೋಡಿ ಸ್ವಲ್ಪ ಒಂಥರ ಕಾಮ್ ಆಗಿದೆ, ಸಪ್ಪಗಿದೆ, ಅಷ್ಟೇ ಜೋಶ್ ಬರ್ತಿದೆ ನಮಗೆ ನಮ್ ಫೇವ್ರೆಟ್ ಪ್ಲೇಯರ್ಸ್ ಇಲ್ಲ ಅಲ್ಲಿ ಒಂದು. ಆಮೇಲೆ ಏನೋ ಅಷ್ಟೊಂದು ನಮಗೆ ಇಂಡಿಯಾ ಗೆಲ್ಬೇಕಿತ್ತು ಗೆದ್ದಿದೆ ಅಂತ ಅಷ್ಟೇ ಮನ್ಸಲ್ಲಿದೆ, ಬಿಟ್ರೆ ಅದೇನ್ ನಮಗೆ ಜೋಶೇ ಬರ್ತಿಲ್ಲ. ಅದು ಇದೇನ್ ಹೇಳಕ್ಕಾಗಲ್ಲ. ನಿಮ್ಗೂ ಹಂಗೆ ಆಗ್ತಿರುತ್ತೆ ತುಂಬಾ ಜನರಿಗೆ. ಆಕ್ಚುಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಫ್ಯಾನ್ಸ್ ಅಂತೂ ಹಾಗೆ ಆಗುತ್ತೆ. ಹೌದು, ಬೇರೆ ಆಗುತ್ತೋ ಬಿಡುವ ಗೊತ್ತಿಲ್ಲ, ಅವ್ರಿಗೆ ಮಾತ್ರ ಹಾಗೆ ಆಗುತ್ತೆ. ಸೊ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. ನೆಕ್ಸ್ಟ್ ಬರೋದು IPL. ಏನ್ ಮಾತಾಡೋದಂತಾನೆ ಗೊತ್ತಾಗ್ತಿಲ್ಲ, ಏನೋ ಒಂಥರ ಬ್ಲಾಕ್ ಆಗಿದೆ, ಅಷ್ಟು ಜೋಶ್ ಇಲ್ಲ. ಹೌದು. ಆಮೇಲೆ ನೆಕ್ಸ್ಟ್ ಇನ್ನ ನಾವು IPL ಬರ್ತಿದೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು 4 ಗಂಟೆಗೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ IPLದು. ಆಮೇಲೆ 10 ಟೀಮ್ ಇದೆ, 10 ಟೀಮ್ದು ರಿವ್ಯೂಸ್ ಕೊಡ್ತೀವಿ ನಾವು. ಇನ್ನ ನಾಳೆ ನಾಡ್ದಿನ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಸೊ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. IPLಗೋಸ್ಕರ ಸ್ಟೇ ಟ್ಯೂನ್ಡ್ ಆಗಿರಿ. ನಾವು ಒಂದೇ ಬರ್ತೀವಿ ಮತ್ತೆ ವಾಪಸ್ಸು, ಮತ್ತೆ ಹೊಸ ತರ ಬರ್ತೀವಿ. ನಿಮ್ಗೆ ಗೊತ್ತಿಲ್ಲ ಇರ್ಬಾರ್ದು ಆ ತರ ಬರ್ತೀವಿ. ಸೊ see you in the next video. Bye bye.